ಹಾಯ್ ಹಲೋ ನಮಸ್ಕಾರ ರೀ. ಸೊ ಇವತ್ತಿನ ದಿನ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾವಿನ ಹಣ್ಣಿನ ಸೀಕರ್ಣಿನ ಯಾವ ರೀತಿ ಹೆಂಗೆ ಮಾಡೋದಂತ ತೋರಿಸ್ತೀನಂತ. ಸೊ ಮಾವಿನ ಹಣ್ಣಿನ ಸೀಕರ್ಣಿ ಮಾಡೋಕ್ಕೆ ನಿಮ್ಗೊಂದು ಒಳ್ಳೆ ಟಿಪ್ಸನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿರಿ. ಸೊ ತುಂಬ ಸುಲಭವಾಗಿ ಕೈಗೆ ಅದು ಏನು ಹತ್ತೊಳ್ದೇನೆ ಮಾಡುವಂಥದ್ದು ಹೆಂಗೆ ಅಂತ ತೋರಿಸ್ಕೊಡ್ತೇನಂತ. ಸೊ ಮೊದಲನೇದಾಗಿ ನಾನಿಲ್ಲಿ 1 ಡಜನಷ್ಟು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಸೊ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊರಿ. ಸೊ ಈ ಸೀಸನ್ದಲ್ಲಿ ಮಿಸ್ ಮಾಡ್ದೆ ನೀವು ಮಾವಿನ ಹಣ್ಣಿನ ಸೀಕರ್ಣಿನ ಮನ್ಯಾಗ ಮಾಡ್ಕೊತೀನಿ ನೋಡಿರಿ, ಭಾರಿ ಮಸ್ತ್ ಇರುತ್ತೆ. ಸೊ ಮೊದಲನೇದಾಗಿ ಈ ರೀತಿ ಮಾವಿನ ಹಣ್ಣನ್ನು ನಾನು ಹಿಂಗೆ ಕಟ್ ಮಾಡಿ ಇಟ್ಕೋತೀನಂತ. ಸೊ ಮಾವಿನ ಹಣ್ಣು ಸಮೇತ ಹಿಂಗೆ ಹೆಚ್ಚಿಗೆ ಅದ್ರ ರಸ ತೆಗಿತಾರೆ. ಸೊ ಅದೇನಾಗುತ್ತೆ, ಅದರೊಳಗಡೆ ಹುಳ ಅದು ಇದ್ದರೆ ಏನು ಗೊತ್ತಾಗಂಗಿಲ್ಲ, ಹಾಗೆ ಕೂಡ ಕೆಲಸ ಭಾಳ ಹಿಡಿಯುತ್ತೆ. ಸೊ ಹಾಗಾಗಿ ಈ ರೀತಿ ಮಾವಿನ ಹಣ್ಣನ್ನು ಈ ರೀತಿ ಹಿಂಗೆ ಕಟ್ ಮಾಡಿ ಇಟ್ಕೊಂಡು ಈ ರೀತಿ ಕೊಬ್ಬರಿ ಹೆಚ್ಚೋ ಮನೆ ಇರುತ್ತೆ ನೋಡಿರಿ, ತುರಿಯೋ ಮನೆ, ಹಿಂಗೆ ಈ ರೀತಿ ಜಸ್ಟ್ ಒಂದು 4ರಿಂದ 5 ಸ್ವೈಪ್ ಹಿಂಗೆ ಮಾಡಿಬಿಟ್ರೆ ಅಂತಂದ್ರೆ ನೀಟಾಗಿ ಹಣ್ಣು ಕೆಳಗಡೆ ಬೀಳುತ್ತೆ, ಸಿಪ್ಪಿ ಅಷ್ಟೇ ಮೇಲ್ಗಡೆ ಉಳಿಯುತ್ತೆ ನೋಡಿರಿ. ಜಾಸ್ತಿ ಹಿಂಗೆ ಹಿಂಡಿ ಅದು ಏನು ಕೆಲಸ ಏನಿಲ್ಲ. ಸೊ ತುಂಬ ಸುಲಭವಾಗಿ ಸೀಕರ್ಣಿನ ಮಾಡ್ಕೋಬೋದು ನೋಡಿರಿ. ಸೊ ತೋರ್ಸಾಕತ್ತೀನಿಲ್ಲ ನಿಮ್ಗೆ ಯಾವ ರೀತಿ ಅಂತ. ಕೆಳಗಡೆ ಸೀಕರ್ಣಿ ಹಂಗೆ ಬೀಳ್ತಾ ಇದೆ, ಹಣ್ಣಿಂದ ಪಲ್ಪ್ಸ್ ಕಲೆಕ್ಟ್ ಆಗ್ತಾ ಇದೆ ನೋಡಿರಿ. ಸೊ ಈ ರೀತಿ ಹಿಂಗೆ ಒಂದು ತುರಿಯೋ ಮನೆಯಿಂದ ಹಿಂಗೆ ತುರು ತಗೊಂಡ್ರೆ ಅಂತಂದ್ರೆ ನೀಟಾಗಿ ನಿಮ್ಗೆ ಹಣ್ಣಿಂದ ಪಲ್ಪ್ಸ್ ಎಲ್ಲ ಕಲೆಕ್ಟ್ ಆಗುತ್ತೆ. ಸೊ ತುಂಬ ಚೆನ್ನಾಗೂ ಅನಿಸುತ್ತೆ, ನೀಟಾಗಿನೂ ಅನಿಸುತ್ತೆ ತಿನ್ನೋಕ್ಕೂ. ಹಾಗೆ ನೀವೇನಾದರೂ ಇಡೀ ಹಣ್ಣನ್ನು ಹೆಚ್ಚಿಗೆ ಬಿಟ್ಟು ಅದರಲ್ಲಿ ಹುಳ ಪಳ ಏನಾರು ಇತ್ತಂದ್ರೆ ಮುಗೀತು ಶಿವ ಹೆಣ್ಮ ಅಂತ ಅನ್ನೋದು ಸೀಕರ್ಣಿ. ಸೊ ಹಾಗಾಗಿ ಹಂಗಾಗಬಾರ್ದಪ್ಪ ಅಂತಂದ್ರೆ ಈ ಟಿಪ್ಸ್ನ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ. ತುಂಬ ಸುಲಭವಾಗಿ ನೀವು ಸೀಕರ್ಣಿನ ಮಾಡ್ಕೋಬೋದು. ಇದಕ್ಕೆ ನಾನು ಎಕ್ಸ್ಟ್ರಾ ನೀರೇನು ಹಾಕ್ಕೊಳ್ಳಾಕತ್ತಿಲ್ಲ. ಸೊ ಎಷ್ಟು ಗಟ್ಟಿಯಾಗಿ ಬಂದೈತಲ್ಲ ಅದೇ ರೀತಿ ಅಷ್ಟೇ ನಾನು ಇಟ್ಕೊಳಕತ್ತೀನಿ, ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿರಿ. ಸೊ ನೋಡಿದ್ರಲ್ಲ ಇಷ್ಟು ಗಟ್ಟಿಯಾಗಿ ನಾನು ಸೀಕರ್ಣಿನ ರೆಡಿ ಮಾಡಿ ಇಟ್ಕೊಳತ್ತೀನಿ. ಇದಕ್ಕೆ ಒಂದು 2ರಿಂದ 3 ಚಮಚದಷ್ಟು ನಾನು ಜೋನಿ ಬೆಲ್ಲನ ಹಾಕ್ಕೊಳ್ತೀನಿ ನೋಡಿರಿ. ಸೊ ಜೋನಿ ಬೆಲ್ಲ ಇಲ್ಲ ಅಂತಂದ್ರೆ ನೀವು ಮಾಮೂಲಿ ಬೆಲ್ಲನ ಹಾಕ್ಕೋಬೋದು. ಸೊ ನಾನು ಕಡಿಮೆ ಹಾಕ್ಕೊಳತ್ತೀನಿ, ಯಾಕಂದರೆ ಹಣ್ಣು ಭಾಳ ಸ್ವೀಟ್ ಇತ್ತು. ಸೊ ಹಾಗಾಗಿ ಒಂದು 3 ಚಮಚದಷ್ಟು ಅಷ್ಟೇ ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ ನೋಡಿರಿ. ಸೊ ಇವಾಗ ಇದನ್ನು ನೀಟಾಗಿ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣಂತ. ಸೊ ಏಲಕ್ಕಿ ಪುಡಿ ನೀವು ಹಾಕ್ಕೊಂಡ್ರೆ ಅಂತಂದ್ರೆ ಮಾವಿನ ಹಣ್ಣಿಂದ ಸೀಕರ್ಣಿ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಆಗಿಬಿಡುತ್ತೆ ನೋಡಿರಿ. ಸೊ ಇವಾಗ ಮ್ಯಾಂಗೋ ಹಣ್ಣಿನ ಸೀಕರ್ಣಿ ರೆಡಿ ಆಗೈತಿ. ಸೊ ಇದು ತುಂಬ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬಂದೈತಿ. ಸೊ ಈ ಸೀಕರ್ಣಿನ ನಾನು ಫ್ರಿಜ್ಜಲ್ಲಿ ಒಂದು 2ರಿಂದ 3 ನಿಮಿಷ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂದರೆ ತಣ್ಣಗಾತಂತಂದರೆ ಚಪಾತಿ ಅಥವಾ ಹೋಳಿಗೆ ಜೊತೆಗಂತರೂ ತಿಂತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮಕ್ಕಳಂತರೂ ಇದು ಕೋಲ್ಡ್ ಆಗಿರುತ್ತಲ್ಲ, ಸೊ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ ಮಕ್ಕಳು ಕೂಡ. ಸೊ ನೋಡಿದ್ರಲ್ಲ ಇಷ್ಟು ಗಟ್ಟಿಯಾಗಿ ಸೀಕರ್ಣಿ ರೆಡಿ ಆಗೈತಿ. ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊಳತ್ತೀನಿ. ಸೊ ಇವತ್ತಿನ ದಿನ ಸಿಂಪಲ್ಲಾಗಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾವಿನ ಹಣ್ಣಿನ ಸೀಕರ್ಣಿನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿನಿ. ಸೊ ಮಿಸ್ ಮಾಡ್ದೆ ನೀವು ಈ ಸೀಸನ್ ಒಳಗೆ ಮಾವಿನ ಹಣ್ಣಿನ ಸೀಕರ್ಣಿನ ಮನ್ಯಾಗ ಮಾಡಿ ನೋಡಿರಿ. ಹಂಗೆ ಇದನ್ನು ಮಿಸ್ ಮಾಡ್ದೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಸೊ ಇವತ್ತಿನ ದಿನ ಚಪಾತಿ ದಿನ ಮಾವಿನ ಹಣ್ಣಿನ ಸೀಕರ್ಣಿನ ಮಾಡಿ ತೋರಿಸಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಟೇಸ್ಟ್ ಮಾತ್ರ ಅನ್ನವತ್ತ ಇತ್ತು ನೋಡಿರಿ. ಸೊ ಮಾವಿನ ಹಣ್ಣಿನ ಟೇಸ್ಟ್ ಮುಂದೆ ಬೇರೆ ನೆಕ್ಸ್ಟ್ ಲೆವೆಲ್ ಯಾವುದು ಇಲ್ಲ ಅಂತ ಅನಿಸುತ್ತೆ ನನಗೆ. ಸೊ ಮಾವಿನ ಹಣ್ಣು ಅಂದರೆ ಸೊ ಎಲ್ರಿಗೂ ಇಷ್ಟಪಟ್ಟು ತಿಂತಾರೆ, ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮಿಸ್ ಮಾಡ್ದೆ ಮಾಡಿರಿ. ಮತ್ತು ಸಿಗ್ತೀನಂತ್ರಿ. ನಮಸ್ಕಾರ ರೀ.